ವಾಟ್ ವಾಸ್ ಎ ಥಾಟ್? ಆಯ್ತಪ್ಪ ಒಂದು ಸಿನಿಮಾಗೆ ಸೆಲೆಕ್ಟ್ ಆದೆ, ಸಿನಿಮಾ ಹೀರೋಯಿನ್ ಆದೆ ಈಗ ನಾನು ಅಂದಾಗ ಏನು ತಲೆಯಲ್ಲಿ ಓಡ್ತಿರುತ್ತೆ ಅವಾಗ? ಏನೂ ಇಲ್ಲ. ನಾನು ಟು ಬಿ ರಿಯಲಿ ಫ್ರ್ಯಾಂಕ್, ನನಗೆ ಲೈಫ್ ಹೇಗೆ ಬರ್ತಾ ಇತ್ತೋ ನಾನು ಹಾಗೆ ತೊಗೊಂಡು ಹೋಗ್ತಾ ಇದ್ದೆ. ನೋ ಪ್ಲ್ಯಾನ್. ನನ್ನ ಲೈಫಲ್ಲಿ ನಾನು ಏನೂ ಪ್ಲ್ಯಾನೇ ಮಾಡಿಲ್ಲ. ನಿಮ್ಮ ಕೋಸ್ಟಾಸ್? ಮೈ ಫಸ್ಟ್ co-star ವಾಸ್ ಪ್ರೇಮಾಸ್ ಬ್ರದರ್. ಹಾಂ, ಅಯ್ಯಪ್ಪ. ಅಯ್ಯಪ್ಪ. Ayappa was the first hero of Lavlavike. That was like going to be our launch. Then first day ne Papa he got replaced. And then Naveen Mayur came in. ಓಕೆ. So Naveen Mayur was my first hero. The guy who was responsible for me to get into a contest became my first hero. Hange. ಲೈಟ್ ಆ್ಯಕ್ಷನ್ ಕ್ಯಾಮ್ರಾ ಹೇಗೆ ಅನ್ನಿಸ್ತು ಆಗ? ಫಸ್ಟ್ 10 days ನನ್ನನ್ನು ಕರೆಸೋರು, ಬೆಳಗ್ಗೆ ಮೇಕಪ್ ಮಾಡಿಸೋರು, ಸಾಯಂಕಾಲದವರೆಗೂ ಕೂರಿಸೋರು. ಅಂದರೆ ಆ್ಯಕ್ಟಿಂಗ್ ಏನೂ ಇಲ್ಲ, ಶೂಟ್ ಇಲ್ಲ, ಆಮೇಲೆ ಸಂಜೆ ಮೇಕಪ್ ತೆಗೆದು ಮನೆಗೆ ಹೋಗೋದು. ಪೇಮೆಂಟು ಅವಾಗ ಹೀರೋಯಿನ್ ಅಲ್ವಾ, ಓಕೆ. ಪರ್ ಮೂವಿ ಅಲ್ವಾ. ಹಾಂ, ಓಕೆ. ಎಷ್ಟು ದಿನ ಆದರೂ ಇಷ್ಟು ದಿನಕ್ಕೆ ಯು ಹ್ಯಾವ್ ಟು ಕಮ್. ಶೂಟ್ ಇದೆ ಅಂದರೆ ಯು ಹ್ಯಾವ್ ಟು ಕಮ್. ನನಗೆ ದಿಸ್ ವಾಸ್ ಲೈಕ್, ಆ್ಯಂಡ್ ಹೊರಗಡೆ ರೋಡಲ್ಲೇ ಕುತ್ಕೋಬೇಕಿತ್ತು. ಕ್ಯಾರವನ್? ನೋ ಕ್ಯಾರವನ್. ಏನು ಕ್ಯಾರವನ್ ಹೇಳ್ತಾ ಇದ್ದೀರಾ? ಅವಾಗ ಎಲ್ಲಿತ್ತು ಕ್ಯಾರವನ್? ಓಕೆ. ದೇರ್ ವಾಸ್ ನೋ ಕ್ಯಾರವನ್, ನಥಿಂಗ್. ಮೇಕಪ್ ಮಾಡ್ಕೊಂಡು ಸುಮ್ಮನೆ ಬಿಸಿಲಲ್ಲಿ ಕೂತಿರೋದು ಹಿಂಗೆ. ಛತ್ರಿ ಹಿಡಿಯೋರು ಇಲ್ವಾ? ಅವಾಗೆಲ್ಲ ಫಸ್ಟ್ ಫಿಲ್ಮ್ ಯಾವ ಛತ್ರಿ ಹಿಡಿತಾರೆ ಗೊತ್ತೂ ಇಲ್ಲ, ಛತ್ರಿ ಹಿಡಿಯೋರು ಇರ್ತಾರೆ ಅಂತ. ಕೇಳಬೇಕು ಅಂತಲೂ ಗೊತ್ತಿಲ್ಲ. ಐ ಡೋಂಟ್ ಕಮ್ ಫ್ರಮ್ ದಿಸ್ ಬ್ಯಾಕ್ಗ್ರೌಂಡ್. ನೋ, ಐ ಡೋಂಟ್ ನೋ ಎನಿಥಿಂಗ್. ಅಲ್ಲಿರೋರು ನಿಮ್ಮನ್ನು ಸೀರಿಯಸ್ ಹೀರೋಯಿನ್ ಅಂತ ನನ್ಗೆ ಅನ್ಕೊಂಡಿರಲ್ಲ. ಯಾರೂ ಗೊತ್ತಿಲ್ಲ ನನಗೆ. ಬಿಕಾಸ್ ಒನ್ ಲೇಡಿ ಹೀರೋಯಿನ್ ವಿತ್ ಝೀರೋ ಆಟಿಟ್ಯೂಡು, ಏನೂ ಗೊತ್ತಿಲ್ಲ. ಸುಮ್ಮನೆ ಹೋಗೋದು, ಕುತ್ಕೊಂಡಿರೋದು, ನೋಡೋದು. ಶೂಟಿಂಗ್ ನಡೀತಾ ಇದೆ, ಅಲ್ಲೆಲ್ಲೋ ಶೂಟಿಂಗ್ ನಡೀತಾ ಇದೆ, ಇಲ್ಲೆಲ್ಲೋ ಶೂಟಿಂಗ್ ನಡೀತಾ ಇದೆ. ನಂದು ಬರುತ್ತಾ, ನಾನು ಮಾಡಬೇಕಾ, ಕೂತಿರೋದು ಸುಮ್ಮನೆ. ಮಧ್ಯಾಹ್ನ ಊಟ ಮಾಡೋದು, ಮತ್ತೆ ಕುತ್ಕೊಂಡಿರೋದು. ಓಕೆ, ನಂದು ಬರುತ್ತಾ. ಇಲ್ಲ ಸ್ನ್ಯಾಕ್ಸು, ಕಾಫಿ, ಟೀ ಮುಗೀತು. ಅದು ಕೊಡೋರು. ಮೇಕಪ್ ಮ್ಯಾನ್ ಒಬ್ರು ಅಂಕಲ್ ಚೆನ್ನಾಗಿದ್ರು, ಅವ್ರ ಜೊತೆ ಮಾತಾಡ್ಕೊಂಡು ಕೂತಿರೋದು. ನಂದು ಯಾವಾಗ ಬರುತ್ತೆ ಅಂಕಲ್ ಶೂಟಿಂಗು? ನಂದು ಕೇಳಿಲ್ವಾ ದಿನ ಮೇಕಪ್ ಹಾಕ್ಸ್ತಾ ಇದ್ದೀರಾ ಯಾವಾಗ ಅಂತ ಕೇಳೋದು ಇಲ್ವಾ ನಿಮಗೆ? ಅಲ್ಲ, ಕೇಳಿದೆ. ಅಯ್ಯೋ, ಎಲ್ಲ ದೊಡ್ಡ ದೊಡ್ಡ ಆರ್ಟಿಸ್ಟ್ ಎಲ್ಲ ಹಿಂಗೆ ಬರ್ತಾರೆ. ಶೂಟಿಂಗ್ ಇದೆ ಅಂದರೆ ಬರ್ತಾರೆ, ಬೆಳಗ್ಗೆ ಬಂದು ಶೂಟಿಂಗ್ ಮೇಕಪ್ ಮಾಡ್ಕೊಂಡು ಕೂತಿರ್ತಾರೆ. ರಾಜ್ಕುಮಾರ್ ಅನ್ನೋ ದೊಡ್ಡ ಆರ್ಟಿಸ್ಟಿಂದ ಹಿಡಿದು ಯಾವಾಗ ನಾನು ಶಾರ್ಟ್ ಅಂತ ಕೇಳಲ್ಲ. ಏನಮ್ಮ ನೀನು? ಓಕೆ ಆಯಿತು, ಸೈಲೆಂಟ್, ಮುಗೀತು. ಇನ್ನೇನು ಕೇಳೋದು? ಓಕೆ ಆಯಿತು. ಹೌದು, ಎಲ್ಲ ದೊಡ್ಡ ದೊಡ್ಡ ಆರ್ಟಿಸ್ಟ್ ಎಲ್ಲರೂ ಹಿಂಗೆ ಕೂತಿರ್ತಾರೆ ಅಂದರೆ ನಾನು ಕೂತೇ ಇರಬೇಕು. ನಾನಿನ್ನು ಯಾವ ಮಹಾ ದೊಡ್ಡ ಆರ್ಟಿಸ್ಟು? ಫಸ್ಟ್ ಫಿಲ್ಮು, ಏನೂ ಗೊತ್ತಿಲ್ಲ ನನಗೆ. ಕೂತಿರ್ತೀನಿ. 1 ದಿನ ಕೂತೆ, 2 ದಿನ ಕೂತೆ, 10 ದಿನನೂ ಕೂಡ್ಸೇ ಇದ್ರು. ದಿನಾಗಲೂ ಕರೆಸೋದು, ಮೇಕಪ್ ಮಾಡಿಸೋದು, ಕೂಡ್ಸೋದು. 11ನೇ ದಿನ ನನಗೆ ಯಾವುದೋ ಒಂದು ಆ್ಯಡ್ ಶೂಟ್ ಬಂದಿತ್ತು. ಹೋದೆ. ಕೇಳಿಲ್ಲ. ಶೂಟಿಂಗೇ ಇರಲ್ಲ, ಸುಮ್ಮನೆ ಅಲ್ಲೋ ಕೂತ್ಕೊಳ್ಳೋಕೆ. ಅಟ್ಲೀಸ್ಟ್ ದುಡಿತಾ ಇದ್ದೀನಿ ನಾನೇನೋ ಒಂದು, ಗುಡ್ ಪೇಮೆಂಟ್ ಇತ್ತು. ಹೋದೆ. ಫೋನ್ ಮಾಡ್ತಾರೆ. ನಾನಿಲ್ಲ, ನಾನು ಎಲ್ಲಿ ಹೊಸೂರಲ್ಲಿದ್ದೀನಿ. ಹೊಸೂರಲ್ಲಿ TVSಗೆ ಶೂಟ್ ಮಾಡ್ತಿದ್ದೀನಿ. TVS ಶೋರೂಮ್ ಏನೋ ಅದೇನಂತ ಅವ್ರದ್ದು ಫ್ಯಾಕ್ಟ್ರಿನೋ ಏನೋ ಇತ್ತು. TVS ಆ್ಯಡ್ ನಾನು ಮಾಡ್ತಾಯಿದ್ದೀನಿ. ಹೊರ್ಟೋಗಿದ್ದೆ ನಾನು. ಬೆಳಗ್ಗೆ ಫೋನ್ ಮಾಡ್ತಾರೆ, ಮಧ್ಯಾಹ್ನ. ನಮ್ಮಮ್ಮ ಬೇರೆ ಅಲ್ಲಿಂದ ಶೀ ಈಸ್ ಕಾಲಿಂಗ್ ಮೀ. ಫೋನ್ ಮಾಡ್ತಾನೆ ಇದ್ದಾರೆ ಅವರು. ನಿನಗೆ ಯಾರು ಇದನ್ನು ಒಪ್ಕೊಂಡು ಹೋಗು ಅಂದಿತ್ತು. ಅವ ಅಲ್ಲಿ ಏನು ಕೆಲಸ ಮಾಡಲ್ಲಮ್ಮ, ಸುಮ್ಮನೆ ಕೂರಿಸಿರ್ತಾರೆ. ಇಲ್ಲ, ಅಟ್ಲೀಸ್ಟ್ ಐ ವಾಸ್ ಗೆಟಿಂಗ್ ಸಮ್ ಮನಿ ಇನ್ ದಿಸ್. ಬಂದು ಏನೋ ಒಂದು ಕೆಲಸ ಮಾಡ್ತಾಯಿದ್ದೀನಿ, ಮೇಕಪ್ ಹಾಕ್ಕೊಂಡ್ರು ಏನೋ ಒಂದು ಮಾತಾಡ್ತಾ ಇದ್ದೀನಿ, ಒಂದು ಆ್ಯಕ್ಷನ್ ಕಟ್ ಮಾಡ್ತಾಯಿದ್ದೀನಿ ನಾನಿಲ್ಲಿ. ಅಲ್ಲಿ ಸುಮ್ಮನೆ ಕೂರ್ಸಕ್ಕೆ ಕರೆಸ್ತಾರೆ ಅವರು, ಇನ್ನೇನೂ ಮಾಡಿಸಲ್ಲ ಅಂತ. ದೆನ್ ಫುಲ್ ಗಲಾಟೆ, ಬಂದಿಲ್ಲ ನಾನು ಅಂತ. ನಮ್ಮಮ್ಮ ಫೋನ್ ಮಾಡ್ಬಿಟ್ಟು ನನಗೆ ಬೈಯಾಟ. ಅವ್ರ ಮನೆವರೆಗೂ ಬಂದುಬಿಟ್ಟಿದ್ದಾರೆ. ನೀನೇನು, ನಿನ್ಗೆ ಯಾರು ಹೋಗು ಅಂದಿದ್ದು? ನಾನು ಅಂದೆ, ಸೈನ್ ಮಾಡಿದ್ದು ನೀನು ತಾನೇ, ನಾನು ಹೀರೋಯಿನ್ ಆಗಬೇಕು ಅಂದಿದ್ದು. ಸೈನ್ ಮಾಡಿದ್ದು ನೀನು ತಾನೇ, ಹೋಗು ನೀನೇ ಶೂಟ್ ಮಾಡು. ನೀವು ಬಿಟ್ಟಿಲ್ಲ. ಅಲ್ಲಿ ಹೋಗಿ ಸುಮ್ಮನೆ ಬೆಳಗ್ಗೆಯಿಂದ ರಾತ್ರಿವರೆಗೂ ಕೂರ್ಸ. ಸಾಯಂಕಾಲ 6 ಗಂಟೆಗೆ ಪ್ಯಾಕಪ್ಪು, ಬೆಳಗ್ಗೆ 7 ಗಂಟೆಗೆ ಅಲ್ಲಿರಬೇಕು. 7 ಗಂಟೆಯಿಂದ ಸಾಯಂಕಾಲ 6 ಗಂಟೆಗೆ ತಿನ್ನೋದು ಉಣ್ಣೋದು ಚೆನ್ನಾಗಿರೋದು. ಅವ್ರ ಮನೇಲೇ ಪಾಪ, ಮನೆ ಕಾಂಪೌಂಡ್ ಒಳಗಡೆ ಕೂಡ್ಸಿರೋರು. ಬಟ್ ಸುಮ್ಮನೆ ಕೂತ್ಕೋತಾ ಇದ್ದೆ. ದೆನ್ ಅವ್ರಿಗೆ ಗೊತ್ತಾಯ್ತು, ಇವಳು ಹಿಂಗೆಲ್ಲ ಮಾಡಿದ್ರೆ ಇವಳು ಮಾಡಲ್ಲ, ಇವಳು ಬಿಟ್ಟು ಹೋಗ್ಬಿಡ್ತಾಳೆ. ದೆನ್ ಐ ಸ್ಪೋಕ್ ಟು ದೆಮ್. ಐ ಸೆಟ್ ಬರ್ತೀನಿ,
ಕೂತ್ಕೋತೀನಿ. ಬಟ್ ಒಂದು ಶಾರ್ಟ್ ಆದರೂ ಏನಾದ್ರು ಇಲ್ಲ ಅಂದರೆ ನನ್ನನ್ನು ಯಾಕೆ ಕರೆಸ್ತೀರಾ ಸುಮ್ಮನೆ ಅನ್ಸಲ್ಲ. ಇಲ್ಲ ಹಾಗಲ್ಲ, ಓಕೆ ಎಲ್ಲೋ ನಮ್ಮಿಂದನೂ ಇದಾಗಿದೆ, ನೀನು 10 ದಿನ ಕರೆಸಿದಿನಾಗಲೂ ಕೂಡಿಸಿರೋದು ನಮ್ಮಿಂದನೂ ಇದಾಗಿದೆ, ಹಿಂಗಾಗಲ್ಲ, ಇನ್ಮೇಲಿಂದ ವಿ ವಿಲ್ ಪ್ಲ್ಯಾನ್ ಪ್ರಾಪರ್ಲಿ. ಅದರ ಕ್ಯಾಮ್ರಾಮ್ಯಾನ್ ವಾಸ್ ರಕ್ಷಿತಾಸ್ ಫಾದರ್, ಗೌರಿಶಂಕರ್, ಯಾ, ಹಿ ವಾಸ್ ದಿ ಕ್ಯಾಮ್ರಾಮ್ಯಾನ್. ಸೊ ಅವ್ರಿಗೆ ವಿತೌಟ್ ಮೇಕಪ್ ಇರಬೇಕು ಆರ್ಟಿಸ್ಟ್ ಕ್ಯಾಮ್ರಾ ಮುಂದೆ. ಇವ್ರು ಮೇಕಪ್ ಮಾಡಿ ಕಳ್ಸೋರು, ಅವರು ವೆಟ್ ಕ್ಲಾತ್ ತೊಗೊಂಡು ಮುಖ ಉಜ್ಜಿ ಮೇಕಪ್ ತೆಗಿಯೋರು. ಯಾ, ಈ ಹುಡುಗಿಗೆ ಯಾಕೆ ಮೇಕಪ್ ಮಾಡಿದ್ದೀರಾ ಇಷ್ಟೊಂದು ತೆಗಿ, ಅವ್ರು ವೆಟ್ ಕ್ಲಾತ್ ತೊಗೊಂಡು ಉಜ್ಜೋರು ಮುಖ. ಸೊ that was the time that I entered the industry. ಎಷ್ಟು ಹಳಬ್ರು ಇವರು. ಎಷ್ಟು ನಿಮ್ಗೆ ವಯಸ್ಸು? ನೀವು ಗೆಸ್ ಮಾಡಿ. ಸೊ ಅಂದರೆ ತುಂಬ ದೊಡ್ಡ ಎಕ್ಸ್ಪೀರಿಯನ್ಸ್ ಇದೆ ನಿಮ್ಮ ಹತ್ರ. ನಾನು ಇವಾಗ ಲಾ ಮಾಡ್ತಾ ಇರೋರೆಲ್ಲ ಹುಟ್ಟು ಇರಲಿಲ್ಲ ಅವಾಗ. ಹೌದು, ಚಾನ್ಸೇ ಇಲ್ಲ. ಯಾ, ಹೆಂಗೆ ಹುಟ್ಟಕ್ಕೆ ಸಾಧ್ಯ? 23-25 ವರ್ಷದಿಂದ ನೀವು ಫಿಲ್ಮ್ ಮಾಡ್ತಿದ್ರೆ ಯಾರು ಬಂದೇ ಇರಲ್ಲ, ಅಷ್ಟೇ ವಯಸ್ಸೇ ಆಗಿರಲ್ಲ ಯಾರು. ಯಾ, ಸೊ ಗುಡ್, ಯಾ, ನೈಸ್. ಐ ಆಮ್ ಫಾಸಿಲ್. ಐ ಆಮ್ ಅ ಫಾಸಿಲ್. ಬಟ್ ಟೆಲ್ ಮಿ, ಫಸ್ಟ್ ಸಿನಿಮಾ ಅಂದಾಗ ಒಂದು ಎಕ್ಸೈಟ್ಮೆಂಟ್ ಇದ್ದೇ ಇರುತ್ತೆ. ಯಾ, ಅಂದರೆ ಹೆಂಗಿರುತ್ತೆ ಸಿನಿಮಾ, ಜನ ನಾನು ಅಕ್ಸೆಪ್ಟ್ ಮಾಡ್ಕೋತಾರ ಇಲ್ವಾ, ಆ ಥರದ್ದೆಲ್ಲ ಏನೂ ಇಲ್ವ ತಲೆಯಲ್ಲಿ? ಸುಮ್ಮನೆ ಆ್ಯಕ್ಟ್ ಮಾಡು ಅಷ್ಟೇ. ಏನಿತ್ತು? ಸಾಂಗ್ ಇತ್ತು, ಡ್ಯಾನ್ಸ್ ಇತ್ತು, ಡೈಲಾಗ್ ಇತ್ತು. ಮಂಗಳೂರು ಕರ್ಕೊಂಡು ಹೋಗಿ ಸಕಲೇಶ್ಪುರಲ್ಲಿ ಎಲ್ಲ ಸಾಂಗು ಎಲ್ಲ. ಹ್ಯಾಪಿ? ಯಾ, ವೆರಿ ಹ್ಯಾಪಿ. ಮದನ್ ಹರಿಣಿ ಅವರು ಇದು ಗುಡ್ ಫೀಲ್ ಮೂವಿ ಫುಲ್ಲು ನಿಮಗೆ. ಯಾ. ಸೊ ನೀವು ಈಗ ಲವಲವಿಕೆ ಇದ್ರಿ, ಲವಲವಿಕೆ ಆಯ್ತು. ಯಾ, ಇಟ್ ವಾಸ್ ಅ ವೆರಿ ನೈಸ್ ಎಕ್ಸ್ಪೀರಿಯನ್ಸ್. ತುಂಬಾ ಒಂಥರ ವೆರಿ ದೇ ಟುಕ್ ಕೇರ್ ಆಫ್ ಮೀ ಲೈಕ್ ಅ ಫೀಲ್ ಗುಡ್ ಫ್ಯಾಕ್ಟರ್. ಯಾ, ಫ್ಯಾಮಿಲಿ ಓನ್ಲಿ. ಅಂದರೆ ಅವರು ರಿಯಲಿ ದ ಪ್ರೊಡ್ಯೂಸರ್ಸ್ ವಾಸ್ ವೆರಿ ಗುಡ್. ತುಂಬ ಚೆನ್ನಾಗಿ ನೋಡಿಕೊಂಡು, ತುಂಬ ಪ್ರೀತಿಯಿಂದ ಚೆನ್ನಾಗಿ ಟ್ರೀಟ್ ಮಾಡಿ. ಸಿನಿಮಾ ರಿಲೀಸು ಆಯಿತು? ಇಲ್ಲ, ರಿಲೀಸ್ ಆಗಲಿಲ್ಲ. ಅದು ಪಾಯಿಂಟ್. ಆ ಫಿಲ್ಮ್ ಮ್ಯೂಸಿಕ್ ವಾಸ್ ಅ ಹ್ಯೂಜ್ ಹಿಟ್. ಹೌದು, ಕಲ್ಯಾಣ್ ಅವ್ರು ಮಾಡಿದ ಫಸ್ಟ್ ಮ್ಯೂಸಿಕಲ್, ಅವರೇ ಮ್ಯೂಸಿಕ್ ಡೈರೆಕ್ಟರ್ ಅದಕ್ಕೆ, ಕಲ್ಯಾಣ್ ಅವರು. ಬಟ್ ಅದು ರಿಲೀಸ್ ಆಗಲೇ ಇಲ್ಲ. ದೊಡ್ಡ ಡಿಸಪಾಯಿಂಟ್ಮೆಂಟ್. ಯಾ, ಆ್ಯಂಡ್ ಮ್ಯೂಸಿಕ್ ವಾಸ್ ಎ ಹ್ಯೂಜ್ ಹಿಟ್. ಯಾಕೆ ರಿಲೀಸ್ ಆಗಲಿಲ್ಲ? ಅಂದರೆ ಎಲ್ಲರ ಬಾಯಲ್ಲೂ ಇತ್ತು ಆ ಹಾಡು, ರಿಲೀಸ್ ಆಗುತ್ತೆ. ಎನಿ ರೀಸನ್? ಗೊತ್ತಿಲ್ಲ, ಇವತ್ತಿಗೂ ಅವ್ರಿಗೂ ಗೊತ್ತಿಲ್ಲ. ಐ ಡೋಂಟ್ ನೋ ವೈ ದೇ ಡಿಡ್ಂಟ್ ರಿಲೀಸ್ ಇಟ್. ಸೊ ಅಲ್ಲಿಗೊಂದು ದೊಡ್ಡ ನಿರಾಶೆ. ಇಲ್ಲ, ಅದು ರಿಲೀಸ್ ಆಗುತ್ತೆ ಬಿಡುತ್ತೆ ಅನ್ನೋದಕ್ಕಿಂತ ಮುಂಚೆನೆ ಐ ಡಿಡ್ ಅನದರ್ ಮೂವಿ ಕಾಲ್ಡ್ ಚಲ್ವೆ ಒಂದು ಹೇಳ್ತೀನಿ ಅಂತ. ಇನ್ನೊಂದು ಆಫರ್ ಬಂತು. ನೀವು ಹುಡ್ಕೊಂಡು ಹೋಗಿಲ್ಲ? ಇಲ್ಲ, ನಿಮ್ಮ ಪ್ರೊಫೈಲ್ ಎಲ್ಲೂ ಕಳಿಸಿಲ್ಲ? ಇಲ್ಲ. ಓ, ನಿಮ್ಗೆ ಹಂಗೆ ಆಗಿರೋದು, ಬೇರೆ ಯಾರು ಹುಡುಕ್ತಾರೆ ಬರ್ತಾರೆ. ಸೊ ಇವತ್ತು ಯಾರಾದರೂ ನನ್ನನ್ನು ಕೇಳಿದ್ರೆ ನೀವು ಯಾಕೆ ಮೂವಿ ಮಾಡ್ತಾ ಇಲ್ಲ, ಅಥವಾ ನೀವು ಯಾಕೆ ತೆರೆ ಮೇಲೆ ಕಾಣಿಸ್ಕೋತಾ ಇಲ್ಲ, ಅಥವಾ ನೀವಿದ್ದೀರಾ ಅಂತ ಜನಕ್ಕೆ ಗೊತ್ತು ಆದರೆ ನಿಮ್ಗೆ ಯಾಕೆ ಆಫರ್ಸ್ ಬರ್ತಾ ಇಲ್ಲ, ಗೊತ್ತಿಲ್ಲ. ಯಾಕಂದರೆ ಐ ಥಿಂಕ್ ಮೈ PR is very bad. I don't know what PR is. Because I've never done it. I've never had the need to do it. Of course, ಇವಾಗಿನ ಕಾಲಕ್ಕೆ ತಕ್ಕಂತೆ ಬದಲಾಗಬೇಕು, ಎಲ್ಲ ಇದೆ. ಇವಾಗ ನಿಮಗೆ ನಾನು ಗೊತ್ತು, ಓಕೆ, ನಿಮಗೆ ನಾನು 25 ವರ್ಷದಿಂದನೂ ಗೊತ್ತು. ಆ್ಯಂಡ್ ಯು ಹ್ಯಾವ್ ಬಿನ್ ಡೂಯಿಂಗ್ ದಿಸ್ ಪಾಡ್ಕಾಸ್ಟ್ ಫಾರ್ ದ ಲಾಸ್ಟ್ 15 months. ಬಟ್ somebody actually told you Chaitra ಅವರಿದ್ದಾರೆ ಕರೆಕ್ಟ್, and she gave you my number. ಕರೆಕ್ಟ್. Okay, and you called me and we got talking and we are doing this. Okay, but you definitely knew that I exist. Correct. We have met. It's recent past allu meet ಮಾಡಿದೀವಿ. ಬಟ್ ನಿಮಗೆ ಅನಿಸಿಲ್ಲ. ಓಕೆ ಅಲ್ವಾ? ಸೊ ಅದೇ ಥರ ನನಗೆ ಆ ಕಡೆಯಿಂದ ಒಂದು ಆಫರ್ ಬರದೇ ಇದ್ದರೆ ನೀವಾಗಿದ್ದೀವಿ ಹೋಗೋಕ್ಕಾಗಲ್ಲ. ನಾನು ಹೇಗೆ ಮಾಡಲಿ? ಓಕೆ,
ದಟ್ಸ್ ಅ ಮೇಜರ್ ರೀಸನ್ ಅದು. ಎಸ್. ಸೊ ದೆರ್ ಆರ್ ಲಾಟ್ ಆಫ್ ಪೀಪಲ್ ಸೇ, ನನಗೆ ಮೊನ್ನೆ ಯಾರೋ ಒಬ್ಬರು ಇನ್ಸ್ಟಾಗ್ರಾಮಲ್ಲಿ ಕಳಿಸಿದ್ದಾರೆ ನನಗೆ ಮೆಸೇಜ್, ಮ್ಯಾಮ್ ಯು ಶುಡ್ ಬಿಕಮ್ ಅ ಹೀರೋಯಿನ್ ನೌ, ಯು ಹ್ಯಾವ್ ದ ಪೊಟೆನ್ಷಿಯಲ್. I just looked at that and I smiled. And whoever sent me that message, I hope you're seeing, I do see messages, though I don't respond. Thank you for that compliment. But I do get a lot of messages on Instagram. ನೀವು ಯಾಕೆ ತೆರೆ ಮೇಲೆ ಕಾಣಿಸ್ಕೊತಾ ಇಲ್ಲ, ನೀವು ಯಾಕೆ ತೆರೆ ಮೇಲೆ ಕಾಣಿಸ್ಕೊತಾ ಇಲ್ಲ. ನನಗೆ ತೆರೆ ಮೇಲೆ ಕಾಣಿಸ್ಕೊಳ್ಳೋಕ್ಕೆ ಅವಕಾಶಗಳು ಬರ್ತಾ ಇಲ್ಲ. ಸ್ಟಾರ್ಟಿಂಗ್ ನಾನು ಕೇಳಿದ ಎರಡೂ ಪ್ರಶ್ನೆ ಎಷ್ಟು ಕರೆಕ್ಟ್ ನೋಡಿ. ಎಸ್. ಸೊ ಅವಕಾಶಗಳು ಬರದೇ ಇದ್ದಾಗ ನನಗೆ ಹೇಗೆ ಯಾರನ್ನಾದರೂ ಹೋಗಿ ನನಗೆ ಕೆಲಸ ಕೊಡಿ ಅಥವಾ ನನಗೆ ನಂದು ಯಾರಾದರೂ ನನಗೆ ಫೋಟೋಗ್ರಾಫ್ಸ್ ಕೇಳಿದ್ರೆ ಅಫ್ಕೋರ್ಸ್ ನಾನು ಕಳಿಸ್ತೀನಿ. ಅಥವಾ ಜನಕ್ಕೆ ನಾನು ಗೊತ್ತು, ಟು ಬಿ ರಿಯಲಿ ಫ್ರ್ಯಾಂಕ್, ನನಗೆ ಯಾರೇ ಫೋನ್ ಮಾಡಿದ್ರು ಮ್ಯಾಮ್ ವಿ ನೋ ಯು ಅಂತಲೇ ಹೇಳ್ತಾರೆ. ಅಥವಾ ನಾನು ಯಾರಿಗೆ ಕೆಲಸ ಕೇಳ್ಕೊಂಡು ಇಷ್ಟು ವರ್ಷದಲ್ಲಿ ಫೋನ್ ಮಾಡಿದ್ರು, ಅಯ್ಯೋ ಮ್ಯಾಮ್ ನೀವು ಗೊತ್ತು, ನಿಮ್ಮ ಬಗ್ಗೆ ಹೇಳೋದೇ ಬೇಕಾಗಿಲ್ಲ. ಬಟ್ ಫಾರ್ ಸಮ್ ರೀಸನ್ ಐ ಡು ನಾಟ್ ಗೆಟ್ ಆಫರ್ಸ್. ಆ್ಯಂಡ್ ಇದು ನಾನು ಮಾಡಲ್ಲ ಅಂತಲೂ ನಾನು ಹೇಳಿದ್ದಿಲ್ಲ. ಟು ಬಿ ರಿಯಲಿ ಫ್ರ್ಯಾಂಕ್, ಈವನ್ ಮೊನ್ನೆ ರೀಸೆಂಟಾಗಿ ಕಲರ್ಸಲ್ಲಿ ಒಂದು ಸೀರಿಯಲಲ್ಲಿ ದೇ ಟೋಲ್ಡ್ ಮಿ ಕ್ಲಿಯರ್ಲಿ, 1 ಎಪಿಸೋಡ್ ಅಷ್ಟೇ, 1 ಡೇ ಶೂಟ್ ಅಷ್ಟೇ. ಕ್ಯಾಮಿಯೋ ಮಾಡಿದ್ದ ಅದು? ಎಸ್, ಇಟ್ ವಾಸ್ ಅ ಕ್ಯಾಮಿಯೋ. 1 ಡೇ ಶೂಟ್ ಅಷ್ಟೇ, ಅದನ್ನು ನಾನಿಲ್ಲ ಅಂದಿಲ್ಲ. ಐ ವೆಂಟ್ ಅಂಡ್ ಇಟ್. ಈಗ ಮೊನ್ನೆ ರೀಸೆಂಟಾಗಿ ಬ್ರಹ್ಮಗಂಟುನಲ್ಲಿ ದೇ ಸೆಡ್ ಮ್ಯಾಮ್ ಒಂದೇ ದಿನ ಶೂಟು 3 ಸೀನ್ಸ್ ಅಷ್ಟೇ. ಐ ಸ್ಟಿಲ್ ವೆಂಟ್ ಅಂಡ್. ಯು ಡೋಂಟ್ ಹೆಸಿಟೇಟ್? ನೋ, ಐ ಡೋಂಟ್ ಹೆಸಿಟೇಟ್. ಈಗ ಮೊನ್ನೆ ಸಮ್ ಆರ್ಟಿಸ್ಟ್, ಯಾರೋ ಒಬ್ಬ ಸೀರಿಯಲ್ ಹೀರೋ, he is doing his own movie. He is only shooting his own movie and making his own movie. 1 day shoot, 3 scene ಇದೆ ಮ್ಯಾಮ್. I didn't even charge a penny. Oh. I went, I shot for him. Good, yeah. And I came back. ಸೊ ನನಗೆ ಆ ಕಡೆಯಿಂದ ಓಕೆ ಒಂದು ಮಾಡಿ ಅನ್ನೋ ಒಂದು ಬಂದರೆ ನಾನು ವಿತೌಟ್ ಎನಿ ಹೆಸಿಟೇಷನ್ ನಾನು ಮಾಡ್ತೀನಿ. ಆಮೇಲೆ ಅಪ್ಪಿತಪ್ಪಿ ಇಫ್ ದೆರ್ ಇಸ್ ಸಂಬಡಿ ಹೂಸ್ ಇನ್ ನೀಡ್ ಆಲ್ಸೋ, ನಾನು ಆಸ್ ಲಾಂಗ್ ಆಸ್ ಯು ಆರ್ ಪೇಯಿಂಗ್ ಮೈ ಹೇರ್ ಸ್ಟೈಲಿಸ್ಟ್, ಆಸ್ ಲಾಂಗ್ ಆಸ್ ಯು ಆರ್ ಪೇಯಿಂಗ್ ಮೈ ಅಸಿಸ್ಟೆಂಟ್, ನನಗೆ ಪೇಮೆಂಟ್ ಕೊಡ್ಬೇಡಿ ಎಕ್ಸ್ಟ್ರಾ. ಸೊ ಐ ಹ್ಯಾವ್ ಗಾನ್ ಆ್ಯಂಡ್ ಡನ್ ದ್ಯಾಟ್ ಆಸ್ ವೆಲ್. ಬಟ್ ಐ ಡೋಂಟ್ ಗೆಟ್ ಎನಿ ಆಫರ್ಸ್. ಆಫರೇ ಬರದೇ ಇದ್ದಾಗ ನಾನು ಏನು ಅಂತ ಮಾಡಲಿ? ನನಗೆ ಏನು ಉತ್ತರ ಕೊಡ್ಲಿ ಅಂತ ಯೋಚನೆ ಮಾಡ್ತಾ ಇದ್ದೀನಿ. ಸೊ ನನಗೆ ಇವಾಗ ಇನ್ಸ್ಟಾಗ್ರಾಮಲ್ಲಿ, ಫೇಸ್ಬುಕ್ಕಲ್ಲಿ ನೀವು ಎಲ್ಲರಿಗೂ ಗೊತ್ತು, ಇಂಡಸ್ಟ್ರಿಗೆ ಗೊತ್ತು. ಅಫ್ಕೋರ್ಸ್ ಈಗೆಲ್ಲ ಟಾಪ್ ಡಿರೆಕ್ಟರ್ಸ್ ಆಗಲಿ, ಟಾಪ್ ಸಿನಿಮಾಟೋಗ್ರಾಫರ್ಸ್ ಆಗಲಿ, ಟಾಪ್ ಚಾನೆಲ್ ಹೆಡ್ಸ್ ಆಗಲಿ, ಟಾಪ್ ಡಿರೆಕ್ಟರ್ಸ್, ಸಿನಿಮಾಟೋಗ್ರಾಫರ್ ಎಲ್ಲರಿಗೂ ನಾನು ತುಂಬಾ ಚೆನ್ನಾಗಿ ಗೊತ್ತು. ನಿಮ್ಮ ಫೋನ್ ನಂಬರ್ ಇದೆ ಎಲ್ಲರ ಹತ್ರನೂ? ಎಸ್ ಎಸ್, accessible to them. Yes, yes. But still ಯಾರು ಕರೀತಿಲ್ಲ? Yes, I'm absolutely accessible to everybody. ಈಗ ನೀವು ಫೋನ್ ಮಾಡಿದಾಗ I called you back, right? I agree. Yeah. So Nice. I don't know, ಪ್ರಾಬ್ಲಿ ಎಲ್ಲದಕ್ಕೂ ಒಂದು ಟೈಮ್ ಇರುತ್ತೆ, ಅಥವಾ ಒಂದು ಆಪರ್ಚುನಿಟಿಗೇನೂ ಒಂದು ಟೈಮ್ ಬರುತ್ತೆ. ಹಂಗೆ ನೋಡೋಕೆ ಹೋದರೆ ನನಗೆ ತೆಲುಗುಯಿಂದ ಒಂದು ಬಂತು ಆಫರ್. ಐ ವೆಂಟ್, ಐ ಡಿಡ್ ದ್ಯಾಟ್ ಆಲ್ಸೋ. ಸೇಮ್ ಪ್ರೊಡಕ್ಷನ್ ಹೌಸ್, ಐ ವರ್ಕ್ ವಿತ್ ದೆಮ್ ಫಾರ್ 3 years. Oh. In different projects of theirs. Telugu? Yes. Okay. I did. And I have a very good name in Telugu. You speak Telugu? ಚೆನ್ನಾಗಿ ಮಾತಾಡ್ತೀನಿ. ಕಲ್ತ್ಕೊಂಡಿದ್ದೀನಿ ಈಗ. ಕಲ್ತ್ಕೊಡ್ರಿ? Yes, yes. Okay. ಕನ್ನಡ? ಅಲ್ಲಿ ಹೋದ್ಮೇಲೆ ತೆಲುಗು ಕಲ್ತ್ಕೊಂಡೆ. ಕನ್ನಡ, ತೆಲುಗು, ತಮಿಳು? ತಮಿಳ್ ಬರುತ್ತೆ. I've done one ತಮಿಳ್ ಮೂವಿ ಅವಾಗ. Okay. So I know ತಮಿಳ್. ತಮಿಳು, ಇನ್ ಹಿಂದಿ ಬರುತ್ತೆ. Yeah. ಇಂಗ್ಲಿಷ್ ಅಂತೂ ಬಂದೇ ಬರುತ್ತೆ. ಇದು ಬಿಟ್ಟು ಬೇರೆ ಯಾವ್ದಾದ್ರು ಸ್ಪೆಷಲ್ ಲ್ಯಾಂಗ್ವೇಜ್? ಅಷ್ಟೇ. ಸೊ ಹಾಗೆ, ಸೊ ಬಂದರೆ ಮಾಡೋದಕ್ಕೆ ಏನೂ ಇಲ್ಲ ಪ್ರಾಬ್ಲಮ್. ಐ ಆಮ್ ಓಪನ್ ಟು ಆಲ್ ಕೈಂಡ್ಸ್ ಆಫ್ ಆಪರ್ಚುನಿಟೀಸ್, ಬಟ್ ಆಪರ್ಚುನಿಟಿ ಹ್ಯಾಸ್ ಟು ಕಮ್ ಟು. ಬಟ್ ಜಗತ್ತು ಗೊತ್ತಾಗಿದ್ದು ಖುಷಿ ಸಿನಿಮಾಯಿಂದನೇ. ಎಸ್, ಖುಷಿಗಿಂತ ಮುಂಚೆ ನಂದು ಒಂದು 4 movies ಏನೋ ರಿಲೀಸ್ ಆಗಿತ್ತು. ಹೌದು, ಬಟ್ ಎಲ್ಲೂ ನಿಮ್ಮನ್ನ ಆಗ ಐಬಾಲ್ ಕ್ಯಾಚ್ ಆಗಿದ್ದಿಲ್ಲ ನೀವು ಆಕ್ಚುಲಿ, ಅಲ್ವಾ? ಎಲ್ಲ ಇವರೇ ಚೈತ್ರ ಅಂತ ಹೇಳುವಷ್ಟರ ಮಟ್ಟಿಗೆ ಆಗಿರ್ಲಿಲ್ಲ.
ಅವಾಗ ಒಂದು ಪ್ರೀತಿಗಾಗಿ ಅಂತ ಒಂದು ಸೀರಿಯಲ್ ಮಾಡಿದೆ ನಾನು. ಅಂದ್ರೆ ತುಂಬಾ ಒಳ್ಳೆ TRP ಗೇಮ್ ಸೀರಿಯಲ್ ಅದು. It was a huge star cast. Sharad Babu played my father. Ambika played my mother. Then Srinagar Kitty acted in that. Dileepa acted in that. Nanu, Shruti Naidu acted in that. Arvind Kaushik acted in that. Correct. Kari Basvaya acted in that. Kari Basvaya, he's no more with us, but ಅವರು. So it was a huge star cast. ಅಂದರೆ ಆಮೇಲೆ ಆ ಸೀರಿಯಲ್ ಹೆಂಗೆ ಅಂದರೆ ಮೂವಿ ಥರ ಸಾಂಗ್ಸ್ ಶೂಟ್ ಮಾಡ್ತಾ ಇದ್ವಿ. ಪ್ರತಿ ಎಪಿಸೋಡಲ್ಲೂ ಸಾಂಗ್ಸ್ ಇರ್ತಿತ್ತು. ಬಟ್ ಅಲ್ಲೂ ಬ್ರೇಕ್ ಥ್ರೂ ಸಿಗಲಿಲ್ಲ. ಅದೊಂದು ಸೀರಿಯಲ್ ಮಾಡಿದೆ. ದೆನ್ ಅದು ದಟ್ ಐ ಡಿಡ್ ಇಟ್ ಬಿಕಾಸ್ ದಟ್ ವಾಸ್ ಅ ಕಮಿಟ್ಮೆಂಟ್ ದಟ್ ಐ ಹ್ಯಾಡ್ ಅಗ್ರೀಡ್ ಟು ಡೂ ಬಿಫೋರ್ ಸಿನಿಮಾ. ಬಿಫೋರ್ ಸಿನಿಮಾ. ಸೊ ಐ ಡಿಡ್ ದಟ್. ಮತ್ತೆ ಸಿನಿಮಾಗೆ ಆರಾಮಾಗಿ ಆಫರ್ ಬಂತ ಹೇಗೆ? ಸಿನಿಮಾಗಳಿಗೇನೋ ಪ್ರಾಬ್ಲಮ್ ಇರಲಿಲ್ಲ ನನಗೆ ಆವಾಗ. ಅಬ್ಸಲ್ಯೂಟ್ಲಿ ನೋ ಪ್ರಾಬ್ಲಮ್. ಬ್ಯಾಕ್ ಟು ಬ್ಯಾಕ್ ಸಿನಿಮಾ ಬರ್ತಾ ಇತ್ತು. ಅದೇ ಹೇಳಿದ್ನಲ್ಲ, ಯಾವ್ದು ಬಂತು ನಾನು ಫಸ್ಟ್ ರಿಲೀಸ್ ಆಗಿದ್ದು ಯಾವುದು? ಚೆಲುವೆ ಒಂದು ಹೇಳ್ತೀನಿ ಅಂತ, ಉಷಾ ಕಿರಣ್ ಮೂವೀಸ್ ಅವ್ರದ್ದು. ಓಕೆ. ಫಸ್ಟ್ ಡೇ ಫಸ್ಟ್ ಶೋ ರಿಲೀಸ್ ಆಗ್ದಿನ ಯು ರಿಮೆಂಬರ್? ಎಸ್, ಐ ರಿಮೆಂಬರ್. ಎಂತ ಮಾಡಿದ್ರಿ? ಐ ವೆಂಟ್ ಆ್ಯಂಡ್ ವಾಚ್ ದ ಮೂವಿ ಇನ್ ಮೆಜೆಸ್ಟಿಕಲ್ಲಿ. ನಾನು ಇಂಡಸ್ಟ್ರಿಯಲ್ಲಿ ಇರ್ಬೋದು ಅಂತ ಅನ್ನಿಸ್ತಾ ಅವತ್ತು ನಿಮಗೆ? ಏನೂ ಥಾಟ್ಸೇ ಇಲ್ಲ ನನಗೆ. ನಂಗೆ ಈ ಬಿಸ್ನೆಸ್ಸೇ ಗೊತ್ತಿಲ್ವಲ್ಲ. ಬಿಸ್ನೆಸ್ ಬಿಟ್ಬಿಡಿ. ಜನ ಇಷ್ಟಪಡ್ತಾರೆ, ನಂಗೂ ಇದು ಇಷ್ಟ. ಬೈ ದೆನ್ ಐ ಹ್ಯಾಡ್ ಸ್ಟಾರ್ಟೆಡ್ ಲೈಕಿಂಗ್ ಆಕ್ಟಿಂಗ್ ಆಸ್ ಅ ಪ್ರೊಫೆಷನ್. ಓಕೆ. ಐ ವಾಸ್ ಲವ್ಲವಿಕೆ ಮುಗಿಯೋ ಅಷ್ಟೊತ್ತಿಗೆನೆ ವೆನ್ ಐ ವಾಸ್ ಶೂಟಿಂಗ್ ಎಲ್ಲ ಐ ರಿಯಲೈಸ್ಡ್ ನೋ, ಐ ಆಮ್ ಗೋಯಿಂಗ್ ಟು ಡೂ ಮೂವೀಸ್. ಫಸ್ಟ್ ಫಿಲಮ್ ಫಸ್ಟ್ ಪೇಮೆಂಟ್ ಎಷ್ಟು? 50,000. 50,000 ಅವಾಗಲೇ ಗುಡ್ ಮನಿ ಅಲ್ಲ? ಬಟ್ ಮಾಡಲಿಂಗಲ್ಲಿ ಐ ವಾಸ್ ಅರ್ನಿಂಗ್ ಮೋರ್. ಓಕೆ. ಬಟ್ ಫಾರ್ ಮೂವೀಸ್ ಐ ನ್ಯೂ ಇಟ್ ವಾಸ್ ಅ ಗುಡ್ ಪೇಮೆಂಟ್. ಯಾಕಂದ್ರೆ ಹೀರೋಯಿನ್ಗೆ ಯಾರಿಗೂ ಅಷ್ಟು ಕೊಡ್ತಾ ಇರಲಿಲ್ಲ ಅಂತ ಹೇಳ್ತಾ ಇದ್ರು. ಸೊ 50,000 ಅದ್ರಲ್ಲಿ ಕೈಗೆ ಎಷ್ಟು ಬಂತೋ ಗೊತ್ತಿಲ್ಲ, ನಮ್ಮ ಅಮ್ಮಂಗೆ ಗೊತ್ತು. ಬಟ್ ದಟ್ ವಾಸ್ ದಿ ಅಮೌಂಟ್ ದಟ್ ವಿ ಹ್ಯಾಡ್ ಸೈನ್. ಎಲ್ಲ ಹ್ಯಾಂಡಲ್ ಮಾಡ್ತಿದ್ರು ಅದನ್ನು.